ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೀವೇನಾದರೂ KCET ಎಕ್ಸಾಮ್ ಬರೋದಾದರೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಎಕ್ಸಾಮ್ ಡೇಲಿ ಯಾವ ರೀತಿ ಫಂಡ್ಸ್ನ ಫಾಲೋ ಮಾಡಬೇಕು, ಎಕ್ಸಾಮ್ ಬಿಫೋರ್ ಡೇನ ಯಾವ ರೀತಿ ಫಂಡ್ಸ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಹಾಕೊಂಡು ಇದೇ ರೀತಿ ಕಂಟೆಂಟ್ ಕೊಡ್ತಾ ಇರ್ತೀನಿ. ಎಕ್ಸಾಮ್ ಬಿಫೋರ್ ಡೇಸ್ ಭಾಳಷ್ಟು ಸ್ಟೂಡೆಂಟ್ಸು ಎಕ್ಸಾಮ್ ಬಗ್ಗೆ ಭಾಳಷ್ಟು ಟೆನ್ಷನ್ ತೊಗೊಂಡಿರ್ತಾರೆ. ಎಕ್ಸಾಮ್ ನಿಯರ್ ಬಂದಂಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಎಕ್ಸಾಮ್ ಚೆನ್ನಾಗಿ ಆಗುತ್ತೋ ಇಲ್ಲೋ, ಇವೊಂದು ಓದಿದ್ರು ಎಲ್ಲ ಕಾನ್ಫಿಡೆಂಟ್ ಇದ್ರೂ ಎಕ್ಸಾಮ್ ಡೇಯಲ್ಲಿ ಬರ್ತಾ ಟೆನ್ಷನ್ ಆಗುತ್ತೆ. ಅದು ಸುಲಭ ಫ್ರೆಂಡ್ಸ್. ಯಾರು ಕಾನ್ಫಿಡೆಂಟಿಂದನೇ ಇರ್ತಾರಲ್ಲ ಅವ್ರದ್ದು ಮಾತ್ರ ಗುಡ್ ಸ್ಕೋರ್ ಆಗುತ್ತೆ. ಆಮೇಲೆ ಫ್ರೆಂಡ್ಸ್, ಎಕ್ಸಾಮ್ 2 or 3 days ಬಿಫೋರ್ ಇತ್ತಂದರೆ ನೀವು ಏನು ಹೊಸ ಟಾಪಿಕ್ ಓದಬಾರ್ದು. ಓಕೆ, ಏನು ಮಾಡಿ ಎಷ್ಟು ಓದಿರ್ತಿರಲ್ಲ ಅಷ್ಟು ಈಸ್ ಎನಫ್. ಅದನ್ನು ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮೇನ್ ಎಲ್ಲ ಎಕ್ಸಾಮ್ಗಳಿಗೆ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕಾನ್ಫಿಡೆಂಟು. ಓಕೆ, ಬಿಫೋರ್ ಡೇಸ್ ಏನೇನು ಕಾನ್ಫಿಡೆಂಟ್ ಇಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಬಂದಂಗೆ ಭಾಳಷ್ಟು ಟೆನ್ಷನ್ ತೊಗೊಂಡು ಓದಿದ್ದನ್ನು ಮರ್ತು ಬಿಡ್ತಾರೆ. ಸೊ ಅದಕ್ಕೋಸ್ಕರ ಕಾನ್ಫಿಡೆನ್ಸ್ ವೆರಿ ಇಂಪಾರ್ಟೆಂಟು. ಓಕೆ, ಈಗ ಎಕ್ಸಾಮ್ ಬಿಫೋರ್ ಡೇಸ್ನ ಏನೇನು ಪಾಯಿಂಟ್ಸ್ನ ನಾವು ಫಾಲೋ ಮಾಡಬೇಕಂತ ಹೇಳ್ತೀನಿ. ಈ ಪಾಯಿಂಟ್ಸ್ನ ಫಾಲೋ ಮಾಡಿ ಸಾಕು, ನಿಮಗೆ ಗುಡ್ ಸ್ಕೋರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ಸ್ಟ್ರೆಸ್ಸು ನೀವು ಸ್ಟ್ರೆಸ್ ತೊಗೊಂಡ್ರೆ ಏನೂ ಆಗಲ್ಲ. ಯಾಕಂದರೆ ಈಗ ನೋಡಿ, ಎಕ್ಸಾಮ್ ಬಿಫೋರ್ ಏನು ಬಂತಂದ್ರೆ ಅವಾಗ ನಿಮ್ಮದು ಓದಂಗೆ ಇನ್ನೂ ಪೊಷನ್ ಇದೆ, ನಮ್ಗೆ ಮಾರ್ಕ್ಸ್ ಕಡಿಮೆ ಬೀಳುತ್ತೆ, ಅವ್ರಿಗೇನು ಹೇಳಿ ರ್ಯಾಂಕ್ ಬಂದರೆ ಚೆನ್ನಾಗಿ ಕಾಲೇಜ್ ಸಿಗುತ್ತೋ ಇಲ್ಲೋ, ಇದೆಲ್ಲ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಅದನ್ನೆಲ್ಲನೂ ಸೈಡ್ ಇಡಬೇಕು. ಮೊದಲು ಎಕ್ಸಾಮ್ ಬರೀಬೇಕಷ್ಟೇ. ಆಮೇಲೆ ನೀವು ಎಕ್ಸಾಮ್ 2 to 3 days ಎಷ್ಟೋ ಓದಲಿ, 30% ಓದಲಿ 50% ಓದಲಿ, ದಟ್ ಈಸ್ ಎನಫ್. ಅದನ್ನು ರಿವಿಷನ್ ಮಾಡಿ ರೀಕಾಲ್ ಮಾಡಿ ಏನು ಬರ್ತಿರಲ್ಲ ಅದು ಫಿಕ್ಸ್ ಮಾರ್ಕ್ಸ್ ಹೋಗಿ. ಫಾರ್ ಎಕ್ಸಾಂಪಲ್, ನೀವು 50% ಓದಿರಿ ಅಂತ ತಿಳ್ಕೊಳ್ಳಿ. ಈಗ 60ಗೆ 50% ಓದಿ ತೊಗೊಳ್ಳಿ. ಆ 50% ನೀವು 30 ಮಾರ್ಕ್ಸ್ ಬಿದ್ದರೆ ಇಟ್ಸ್ ಎನಫ್. ಯಾಕಂದ್ರೆ 30 PC 3 30 ಅಂದರೆ 90 ಮಾರ್ಕ್ಸ್. 90 ಇಸ್ ಗುಡ್ ಮಾರ್ಕ್ಸ್ ಇನ್ CET. ಬಟ್ ಸ್ಟೂಡೆಂಟ್ ಏನು ಮಾಡ್ತಾರೆ ಗೊತ್ತಾ, ಇದು ಕಡಿಮೆ, ಇದು ರಾಂಗ್ ಆಗ್ತಂದ್ರೆ ಏನು ಮಾಡೋದು, ನೀವು ಏನು ಓದಿರ್ತೀರೋ ಅದು ಕಾನ್ಫಿಡೆಂಟ್ ಇರಬೇಕು. ನೀವು 50% ಓದಿ 60% ಓದಿ 70% ಇದೆ, ಅದು ಕಾನ್ಫಿಡೆಂಟ್ ಇರಬೇಕು. ಈ 3 days ಏನು ಓದಾಕೋಬೇಡಿ. ಲಾಸ್ಟ್ 3 days ಎಕ್ಸಾಮ್ ಇರುತ್ತಲ್ಲ ಅವಾಗ ಏನು ಓದಾಕೋಬೇಡಿ. ಇರೋದನ್ನು ರಿವಿಷನ್ ಮಾಡಿ. 1 ಸತಿನ 2 ಸತಿ 3 ಸತಿ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟು ಮೇನು. ನೆಕ್ಸ್ಟು ಗುಡ್ ಸ್ಲಿಪ್ಪು. ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ಕೋತಾರೆ ಅಂದರೆ, ಇವತ್ತು ನೈಟ್ ಔಟ್ ಮಾಡಿಬಿಡೋಣ, ನಾಳೆ ಎಕ್ಸಾಮ್ ಇದೆ, ಲಾಸ್ಟ್ ನೈಟ್ ಔಟ್ ಮಾಡೋಣ ಅನ್ಕೋತಾರೆ. ಫ್ರೆಂಡ್ಸ್, ಮೆದುಳಿಗೆ ನಿಮಗೆ ಬ್ರೈನ್ಗೆ ಎಷ್ಟು ರೆಸ್ಟ್ ಕೊಡ್ತಿರಲ್ಲ ಅಷ್ಟು ವರ್ಕ್ ಮಾಡುತ್ತೆ. ಅದಕ್ಕೆ ಸ್ಟ್ರೆಸ್ ಜಾಸ್ತಿ ಕೊಟ್ಟರೆ ಅದಕ್ಕೆ ವರ್ಕ್ನ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಗುಡ್ ಸ್ಲಿಪ್ ಇಸ್ ವೆರಿ ಇಂಪಾರ್ಟೆಂಟ್. 2 days ಬಿಫೋರ್ ಏನಂದರೆ ನೀವು ಗುಡ್ ಸ್ಲಿಪ್ ಮಾಡ್ಕೊಳ್ಳಿ. ನೀವು ಅದು ರಿಕಾಲ್ ಮಾಡ್ತೀರ ನೋಡಿ, ಮಾರ್ನಿಂಗ್ ಒಂದು 5 hours ನಿಮ್ಮ ನಿದ್ದೆ ಮಾಡಿ ಎದ್ರೂ ಅವಾಗ ರಿಕಾಲಲ್ಲಿ ಕವರ್ ಆಗಿಬಿಡುತ್ತೆ. ಅದು ನೀವೇನು ಟೈಮ್ ಇರುತ್ತಲ್ಲ ಡೇ ಟೈಮಲ್ಲಿ ನೈಟು ಅಪ್ ಟು 12 o'clock ಅಲ್ಲೇ ಕವರ್ ಆಗುತ್ತೆ. ಆದ ಸ್ಟ್ರೆಸ್ ಕೊಟ್ಕೊಂಡ್ರೆ ಆ ಓದಿದ್ದು ನೀವೇನು ನೈಟ್ ಔಟ್ ಮಾಡ್ತಿರಲ್ಲ ಅಲ್ಲಿ ಓದಿದ್ದು ನೆನಪರಲ್ಲ. ನ್ಯೂಟ್ರಲ್ಲಿ ಓದಿರ್ತಾರೆ. ಯಾಕಂದರೆ ಮೈಂಡಿಗೆ ಎಷ್ಟು ಅದಕ್ಕೆ ರೆಸ್ಟ್ ಬೇಕಲ್ವಾ, ನೀವು ಕಂಟಿನ್ಯೂಸ್ ಅದಕ್ಕೆ ವರ್ಕ್ ಕೊಟ್ಟರೆ ಅದು ವರ್ಕ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟು ಬಿಫೋರ್ 2 days or 1 day ಫೋನಲ್ಲಿ ನೋ ಫೋನ್ ಯಾರ ಹತ್ರ ಮಾತಾಡ್ಕೊಟ್ಟು. ಫ್ರೆಂಡ್ಸ್, ಅಲ್ಲಿ ಎಷ್ಟು ಮುಗೀತು ಏನು ಮುಗೀತು ಅಲ್ಲೇ ನೀವು ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಓದಿಲ್ಲ, ನಂಗೆ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ. ನಿಮ್ಮ ಫ್ರೆಂಡ್ಸ್ ಹೇಳ್ಬಿಡ್ತಾರೆ, ನಾನು ಇದನ್ನು ಓದಿನಿ, ಇದನ್ನು ಓದಿಲ್ಲ ಅಂತೇಳಿ ಅದನ್ನೆಲ್ಲ ಸೈಡ್ ಬಿಡಿ. ಯಾಕಂದರೆ ನೀವು ಟೆನ್ಷನ್ ತೊಗೊಂಡ್ರೆ ಎಷ್ಟು ಟೆನ್ಷನ್ ತೊಗೊಳ್ತೀರೋ ಅಷ್ಟು ಮಾರ್ಕ್ಸು ನಿಮ್ಗೆ ಕಡಿಮೆ ಬೀಳುತ್ತೆ, ಅಷ್ಟು ನೀವು ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ನ ಲೋ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ಫೋನ್ ಸೈಡ್ ಇಟ್ಬಿಡಿ. ಮಾರ್ನಿಂಗಲ್ಲಿ ಏನು ಮಾಡಬೇಕಂದ್ರೆ ನೀವು ರೀಕಾಲ್ ಮಾಡಬೇಕು ಕಂಪ್ಲೀಟಾಗಿ. ಪಾಸ್ಟ್ ರಿವಿಷನ್ ಅಂತಾರಲ್ವಾ, ಕಂಪ್ಲೀಟಾಗಿ ಏನು ಫಾರ್ ಎಕ್ಸಾಂಪಲ್ ನೀವು ಬಯಾಲಜಿ ಇರಲಿ, ಕೆಮಿಸ್ಟ್ರಿ ಇರಲಿ, ಫಿಸಿಕ್ಸ್ ಇರಲಿ, ಅದ್ರದ್ದು ಕಂಪ್ಲೀಟಾಗಿ ಮಾರ್ನಿಂಗು ಆರಾಮ್ಸೆ ಎದ್ದ ತಕ್ಷಣ ನೀವೆಲ್ಲ ಸ್ನಾನ ಮಾಡ್ಕೊಂಡು ಕುಂತು ರಿವಿಷನ್ ಮಾಡ್ಕೋಬೇಕು. ಏನೇನು ಓದಿರುತ್ತೆ ಕಂಪ್ಲೀಟಾಗಿ ಕೂಲಾಗಿ, ಎಕ್ಸಾಮ್ ಡೈಲಿ ಕೂಲಾಗಿ. ಆಮೇಲೆ ಮಾರ್ನಿಂಗು ಅದಾದ ತಕ್ಷಣ ನೀವು ಎಕ್ಸಾಮ್ ಹೋಗ್ತಿರ್ತಲ್ಲ ಅವಾಗ ಎಕ್ಸಾಮ್ ಹೋಗುತ್ತನಾಗ ಬುಕ್ ಹಿಡ್ಕೊಂಡು ಹೋಗ್ತಾರೆ ಕೆಲವೊಬ್ಬರು. ಅದು ಬುಕ್ ಹುಡ್ಕೋದು ತಪ್ಪದು. ಆ್ಯಕ್ಚುಲಿ ಏನು ಓದಿರ್ತಲ್ಲ ಅಷ್ಟು ನೀಟಾಗಿ ಆರಾಮ್ಸೆ ಹೋಗಿ ಬರೀ. ಯಾಕಂದ್ರೆ ಬುಕ್ ಹಿಡಿದ್ರೆ ಟೆನ್ಷನ್ನಾಗ ಅದೇನು ನೆನಪು ಬರಲ್ಲ. ಒಬ್ಬೊಬ್ಬರಿಗೆ ಬರುತ್ತೆ, ಒಬ್ಬೊಬ್ರಿಗಿಲ್ಲ ಆ ಥರ. ಅದಕ್ಕೋಸ್ಕರ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಓಕೆ, ಎಕ್ಸಾಮ್ ಡೇಲಿ ಏನೇನು ಪಾಯಿಂಟ್ಸ್ನ ನಾವು ಫಾಲೋ ಮಾಡಬೇಕು, ಎಕ್ಸಾಮ್ ಹೋಗಿಂತ ಮುಂಚೆ ಎಕ್ಸಾಮ್ ಹಾಲಲ್ಲಿ ಏನೇನು ಫಾಲೋ ಮಾಡಬೇಕಂತ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಫ್ರೆಂಡ್ಸ್, ಈಗ ಮೊದಲಿಗೆ ಎಕ್ಸಾಮ್ ಡೇಯಲ್ಲಿ ನೀವು ಹೋಗಿಂತ ಮುಂಚೆ ಫಾರ್ ಎಕ್ಸಾಂಪಲ್ ನಿಮ್ಮ ಸೆಂಟರ್ ಏನು 10 kilometer 20 kilometer ದೂರ ಇದ್ದರೆ ಬಿಫೋರ್ 2 hour ಅಲ್ಲಿ ಹೋಗಿ. ಯಾಕಂದರೆ ಅಲ್ಲಿ KE ಕೂಡ ಅದನ್ನೇ ಹೇಳಿದ್ದಾರೆ, ಬಿಫೋರ್ 2 hour ರೀಚ್ ಆಗಿ. ಯಾಕಂದರೆ ಬಸ್ಸು ಮಿಸ್ ಆಗಿರ್ಬೋದು. ಓಕೆ, ನೀವು ಬೈಕಲ್ಲಿ ಹೋದರೆ ಬೈಕ್ ಪಂಚರ್ ಆಗಿದೆ, ಏನು ಮಾಡ್ತೀರಾ, ಅದೆಲ್ಲ ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ನಾಗ ಮತ್ತೆ ನೀವು ಎಕ್ಸಾಮ್ ಸರಿ ಬರೋಲ್ಲ. ಅದಕ್ಕೋಸ್ಕರ ಬಿಫೋರ್ ಹೋಗಿ ಆರಾಮ್ಸೆ. ಓಕೆ, ಅಲ್ಲೇ ಕುತ್ಕೊಳ್ಳಿ. ಓಕೆ, 2 hour ಬಿಫೋರ್ ಹೋಗಿ. ಓಕೆ, ನೆಕ್ಸ್ಟು KE ಹಾಲಲ್ಲಿ ಏನೇನು ಅಲೋವ್ ಇಲ್ಲ ಅಂತ ಹೇಳ್ತೀನಿ ನಿಮಗೆ. ಕ್ಯಾಲ್ಕುಲೇಟ್ರು, ಓಕೆ, ವಾಚ್ ಕೂಡ ಅಲೋವ್ ಇಲ್ಲ. ವಾಚ್ ನೀವು ಯಾವ ರೀತಿ ನೋಡ್ಕೋಬೇಕಂದ್ರೆ ಬೆಲ್ ಇರ್ತಲ್ಲ, ಬೆಲ್ ಹೇಳ್ತಾರೆ. ನಾನು ಬೆಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. 10, 21 ಬೆಲ್ ಇರುತ್ತೆ, 7 ಬೆಲ್ ಇರುತ್ತಲ್ಲ. ಯಾವ ಟೈಮಿಗೆ ಯಾವ ಬೆಲ್ ಅಂತ ಹೇಳ್ತೀನಿ. ಆ ಬೆಲ್ ಮೇಲೆ ನೀವು ಕಂಡು ಹಿಡ್ಕೋಬೇಕು ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಟೈಮಿಗೆ ಪೆಂಡಿಂಗ್ ಇದೆ ಅಂತ. ಓಕೆ, ವಾಚ್ ಅಂತೂ ಅಲೋವ್ ಇಲ್ಲ. ಓಕೆ, ನೆಕ್ಸ್ಟು ನೀವು ಎಕ್ಸಾಮ್ ಹಾಲಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮ್ಮದು ಹಾಲ್ ಟಿಕೆಟು, ಆಮೇಲೆ ನಿಮ್ದು ಯಾವುದಾದ್ರೂ ಐ ಡಿ ಪ್ರೂಫು. ಓಕೆ, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇಲ್ಲ PUCದು ಹಾಲ್ ಟಿಕೆಟ್ ಆಗಿರ್ಬೋದು, ಯಾವುದಾದ್ರೂ ಒಂದು ID ಕಾರ್ಡ್ ಕಂಪಲ್ಸರಿ ತೋರಿಸಿ ನೀವು ಒಳಗೆ ಎಂಟ್ರ್ ಮಾಡಬಾರ್ದು. ಇಲ್ಲ ಎಂಟ್ರ್ ಮಾಡಲ್ಲ ನಿಮಗೆ. ಓಕೆ, ಅಭ್ಯರ್ಥಿಗಳು ನಿಮ್ಮ ಮೊದಲನೇ ಬೆಲ್ ಆಗೋಕ್ಕಿಂತ ಮುಂಚೆ 2 hour ಬಿಫೋರ್ ನೀವು ಎಕ್ಸಾಮ್ ಅಲ್ಲಿ ಇರಬೇಕಂತ ಹೇಳಿದ್ದಾರೆ ಅವರು. ನಿಮ್ಮ CET ಹಾಲ್ ಟಿಕೆಟ್ ಇದೆ ಎಲ್ಲ ನೋಡ್ಕೊಳ್ಳಿದ್ನ. ಓಕೆ, ಬೆಲ್ ಟೈಮಿಂಗ್ಸ್ ಏನೇನಿರುತ್ತೆ ಅಂದರೆ, ಈಗ ನಿಮ್ಮದು
ಟೋಟಲ್ 7 ಬೆಲ್ ಟೈಮಿಂಗ್ ಇರುತ್ತೆ. ನೀವು ಫಸ್ಟ್ ಬೆಲ್ಲಲ್ಲಿ ಏನು ಮಾಡಬೇಕು, ಸೆಕೆಂಡ್ ಬೆಲ್ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಫಸ್ಟ್ ಬೆಲ್ ಏನಂದರೆ ಈಗ 10:30ಗೆ ಎಕ್ಸಾಮ್ ಇತ್ತಂದರೆ 10:20ಗೆ ಫಸ್ಟ್ ಬೆಲ್ ಆಗುತ್ತೆ. ಅದೇ ರೀತಿ 2:30 ಇತ್ತಂದರೆ 2:20ಗೆ ಫಸ್ಟ್ ಬೆಲ್ ಆಗುತ್ತೆ. ಓಕೆ, ಆಫ್ಟರ್ನೂನು ಎಕ್ಸಾಮ್ ಇತ್ತಂದರೆ ಫಸ್ಟ್ ಬೆಲ್ಲಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಅಲ್ಲಿ ಫಸ್ಟ್ ಬೆಲ್ ಆದ ತಕ್ಷಣ ನೀವು ನಿಮ್ಮ ಸೀಟ್ಸು ಎಲ್ಲೆಲ್ಲಿ ನಿಮ್ಮದು ರೋಲ್ ನಂಬರ್ ಎಲ್ಲೆಲ್ಲಿ ಇದೆಯಲ್ಲ ಅಲ್ಲಿ ನೀವು ಹೋಗಿ ಕೂತ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಇನ್ವಿಜಿಲೇಟರ್ ಏನು ಮಾಡ್ತಾರೆ ಅಂದರೆ ನಿಮಗೆ OMR ಶೀಟ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೀವು ಅದರಲ್ಲಿ ಫಿಲ್ ಮಾಡಬೇಕು ಆ್ಯಸ್ ಪರು ನಿಮ್ಮದು CT ನಂಬರು ಕರೆಕ್ಟಾಗಿ ಫಿಲ್ ಮಾಡಿ. ಯಾಕಂದ್ರೆ ರಾಂಗ್ ಆಗ್ತಂದರೆ ಭಾಳಷ್ಟು ನಿಮ್ದು ಚೆಕ್ ಆಗೋಲ್ಲ. ಅಲ್ಲಿ ಯಾವ ರೀತಿ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ಲ, ನಾನು ನಿಮ್ಗೆ ಆಲ್ರೆಡಿ OMR ಶೀಟ್ ಬಗ್ಗೆ ಯಾವ ರೀತಿ ಫಿಲ್ ಮಾಡ್ಬೇಕಂತ ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ, ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಆಫ್ಟರ್ ದಟ್ಟು ನಿಮಗೆ CT ನಂಬರು ನಿಮ್ಮದು ನೇಮ್ಸು ಎಲ್ಲ ಕರೆಕ್ಟಾಗಿ ಎಂಟ್ರ್ ಆದ ತಕ್ಷಣ ಸೆಕೆಂಡ್ ಬೆಲ್ ಯಾವಾಗ ಅಂದರೆ 10:30 ಇಲ್ಲಿ ಮಾಡ್ತಾರೆ ಅಂದರೆ ಅವರು ಸೀಲ್ ಓಪನ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ನೀವು 10:40ಇಂದ ನಿಮ್ಮದು ಥರ್ಡ್ ಬೆಲ್ ಸ್ಟಾರ್ಟ್ ಆಗುತ್ತೆ. 10 ಮಿನಿಟಲ್ಲಿ ಥರ್ಡ್ ಬೆಲ್ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಸ್ಟಾರ್ಟ್ ಮಾಡಬೇಕು ನಿಮ್ಮದು ಎಕ್ಸಾಮ್ನ. 10:40 to 11:50 ನಿಮ್ಮದು ಅಂದರೆ 70 ಮಿನಿಟ್ ಟೈಮ್ ಅಷ್ಟೇ ಇರುತ್ತೆ ನಿಮಗೆ ಸಾಲ್ವ್ ಮಾಡೋಕ್ಕೆ. ಓಕೆ, ಥರ್ಡ್ ಬೆಲ್ ಯಾವಾಗ ಅಂದರೆ 10:40 ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಕ್ವಶನ್ ಪೇಪರ್ಸ್ನ ಸೀಲ್ ಓಪನ್ ಮಾಡಿಕೊಂಡು ನೀವು ಎಕ್ಸಾಮ್ ಬರೆಯೋಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಕರೆಕ್ಟಾಗಿ ಓಕೆ ರೌಂಡ್ ಏನಿರುತ್ತೋ ಅದನ್ನೆಲ್ಲ ಕರೆಕ್ಟಾಗಿ ಹಾಕಿ. ಓಕೆ, ಆಮೇಲೆ ಫಸ್ಟಿಗೆ ನೀವೇನು ಮಾಡಿರಿ ಅಂತ ನಾನು ಹೇಳ್ತೀನಿ. ನನ್ನ ಸಜೆಷನ್ ಏನಂದರೆ ಫಸ್ಟ್ ಎಕ್ಸಾಮ್ ಡೇಲಿ ಫಸ್ಟ್ ನಿಮ್ಗೆ ಏನು ಬರುತ್ತಲ್ಲ ಫಸ್ಟು ಬಿಡಿಸಿ. ಫಸ್ಟ್ ಒಂದು ಸತಿ ಓಕೆ ಯಾವಾಗ ಈಜಿ ಇದೆ ಫಸ್ಟಿಂದ ಕ್ವಶನ್ ಹೋಗಿ ಯಾವ್ದು ಈಜಿ ಅಂತ, ಯಾಕಂದ್ರೆ ಫಸ್ಟಿಗೆ ಸಾಲ್ವ್ ಮಾಡ್ಕೊತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ತದೆ. ನಿಮ್ಗೆ ಬರೋದನ್ನು ರಾಂಗ್ ಆಗ್ತೀರಾ. ಫಸ್ಟ್ ಒಂದು ಸೆಟ್ಟು 30 ಆಗಲಿ 40 50 ಆಗಲಿ ಕರೆಕ್ಟ್ ಆಗಲಿ ಅದನ್ನ ಫಸ್ಟ್ ಬಿಡಿಸಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸತಿ ಹೋಗ್ತಿರಲ್ಲ ಲಾಸ್ಟಲ್ಲಿ, ಫಾರ್ ಎಕ್ಸಾಂಪಲ್ಲು 70 ಮಿನಿಟಲ್ಲಿ 30 ಮಿನಿಟಲ್ಲಿ ನೀವು ಯಾವ್ದು ಬರುತ್ತಲ್ಲ ಅದು ಫಸ್ಟ್ ಬಿಡಿಸಿದ್ರೆ ಅವಾಗ ಸ್ವಲ್ಪ ನೀವು ಮೈಂಡ್ ಕೂಲ್ ಆಗುತ್ತೆ. ಓ ಇಷ್ಟೇ ಬೀಳುತ್ತಲ್ಲ 30-35 ಕರೆಕ್ಟ್ ಆಗಿದೆಯಲ್ಲ ಇಷ್ಟೇ ಬೀಳುತ್ತೆ, ನೆಕ್ಸ್ಟ್ ಇನ್ನು ಟ್ರೈ ಮಾಡೋಂಥ ಕೂಲ್ ಮೈಂಡ್ ಇರುತ್ತೆ. ಅವಾಗ ನಿಮಗೆ ಇದು ಈಸಿಲಿ ನೆನಪಾಗುತ್ತೆ. ಬೇರೆದು ಸ್ವಲ್ಪ ಮೀಡಿಯಮ್ದು ಟಪ್ ಇದೆಲ್ಲ ಈಸಿಲಿ ನೆನಪಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಯಾವ್ದು ಬರುತ್ತಲ್ಲ ಅದು ಫಸ್ಟ್ ಬಿಡಿಸಿ. ನೆಕ್ಸ್ಟು ಆಮೇಲೆ ಸೆಕೆಂಡ್ ಸೆಕ್ಷನ್ ಹೋಗಿ. ಸೆಕೆಂಡಲ್ಲಿ ಆದಮೇಲೆ ಲಾಸ್ಟ್ಗೆ ಇನ್ನೊಂದು ಸತಿ ಏನು ಹೋಗ್ತಿರಲ್ಲ ಅವಾಗ ಟಫ್ ಕ್ವಶನ್ಸ್ನ ಟಚ್ ಮಾಡಿ. ಓಕೆ, ಅವಾಗ ಲಾಸ್ಟಿಗೆ ಏನೇ ಗೊತ್ತೆ ನಿಮ್ಗೆ ಬರಲಿಲ್ಲ ಅಂದರೆ ಏನೋ ಒಂದು ಹಾಕ್ತೀರಾ ಲಾಸ್ಟ್ಗೆ ಅದು. ಓಕೆ, ಅಲ್ಲಿ ತನಕ ಟ್ರೈ ಮಾಡಿ. ಸುಮ್ಮನೆ ಮೊದಲಿಗೆ ಏನು ಬರಲ್ದೆಲ್ಲ ಮಾಡ್ಕೊತ ಹೋಗಬೇಡಿ. ನಿಮ್ಗೆ ವೆರಿ ಇಂಪಾರ್ಟೆಂಟು. ಮತ್ತು ಭಾಳ ಸ್ಟೂಡೆಂಟ್ಸ್ ಏನು ಅನ್ಕೊಂಡಿರ್ತಾರೆ ಅಂದರೆ ಏನಾರು ಟಿಕ್ ಹಾಕ್ಬೋದು ಆರಾಮ್ಸೆ, ಲಕ್ಕಲ್ಲಿ ಮಾರ್ಕ್ಸ್ ಬೀಳ್ತಾವೆ ಅಂತ ಅನ್ಕೋದ್ರೆ ಅದೆಲ್ಲ ರಾಂಗು. ಲಕ್ಕು 1 or 2 3 ಅಷ್ಟೇ ಕರೆಕ್ಟ್ ಆಗ್ಬೋದು, ಎಲ್ಲ ಕರೆಕ್ಟ್ ಆಗಲ್ಲ. ಓಕೆ, ಡೈರೆಕ್ಟ್ ಎಕ್ಸಾಮ್ ಬರೆಯೋರು ಹೇಳ್ತಾ ಇರೋದು ನನಗೆ. ನೆಕ್ಸ್ಟ್ ಥರ್ಡ್ ಬೆಲ್ ಯಾವಾಗ 10:40 ಆಯಿತಾ. ಫೋರ್ತ್ ಬೆಲ್ಲು 11:10 ಮತ್ತು ಆಫ್ಟರ್ನೂನ್ ಆದರೆ 3:10 ಇರುತ್ತೆ. ಅವಾಗ ಹಾಫ್ ಆನ್ ಅವರ್ ಎಕ್ಸಾಮಿನೇಷನ್ ಕಂಪ್ಲೀಟೆಡ್ ಅಂತ ನಿಮಗೆ ಇನ್ವಿಜಿಲೇಟರ್ ಹೇಳ್ತಾರೆ. ಅವಾಗ ನಿಮ್ಗೆ ತಿಳ್ಕೊಬೇಕು ನೀವು ಫೋರ್ತ್ ಬೆಲ್. ಫಿಫ್ತ್ ಬೆಲ್ ಯಾವಾದರೆ ಯಾವಾಗಂದರೆ 20 ಮಿನಿಟ್ಸ್ ಆರ್ ರಿಮೈನಿಂಗ್ ಅಂತ ಫಿಫ್ತ್ ಬೆಲ್ಲು. ಸಿಕ್ಸ್ತ್ ಬೆಲ್ ಯಾವಾಗಂದರೆ ಓನ್ಲಿ 5 ಮಿನಿಟ್ಸ್ ಆರ್ ರಿಮೈನಿಂಗ್ ಅಂತ ಸಿಕ್ಸ್ ಬೆಲ್ಲು. ಓಕೆ, ಫೈನಲ್ ಬೆಲ್ ಅಂದರೆ ಮುಗೀತು ಎಕ್ಸಾಮು, ನೀವು ಆನ್ಸರ್ ಶೀಟ್ನ ಕೊಡಬೇಕಾಗತ್ತೆ. ಸೊ ಇವಾಗ ನೀವು ಕನ್ಫರ್ಮ್ ಮಾಡ್ಕೋಬೋದು ಅಲ್ಲಿ ಬೆಲ್ ಆಗುತ್ತಲ್ಲ. ಸೊ ನೀವು 4th 5th 6th ಬೆಲ್ಗೆ ಗೊತ್ತಾಗುತ್ತೆ. 4th ಬೆಲ್ ಆದರೆ ಹಾಫ್ ಆನ್ ಅವರ್ ಕಂಪ್ಲೀಟ್ ಆಗಿದೆ. ಆಮೇಲೆ ನೆಕ್ಸ್ಟು 20 ಮಿನಿಟ್ ರಿಮೈನಿಂಗು 5th ಬೆಲ್ಲು. 6th 5 ಮಿನಿಟ್ ರಿಮೈನಿಂಗು. ಇಷ್ಟು ತಿಳ್ಕೊಂಬಿಡಿ ಸಾಕು. ಮತ್ತು ನೀವು ಎಕ್ಸಾಮ್ ನೋಡ್ರೆ ಟೈಮ್ ನೋಡ್ತಾರೆ ಟೆನ್ಷನ್ ಆಗುತ್ತೆ. ಅದಕ್ಕೋಸ್ಕರ ನೀವು ಕೀಪ್ ಆನ್ ನೀವು ಸಾಲ್ವ್ ಮಾಡ್ತಾಯಿರಿ ಕ್ವಶನ್ಸ್, ಮ್ಯಾಥ್ಸ್ ಆಗಿರೋ, ಫಿಸಿಕ್ಸ್ ಆಗಿರೋ, ಕೆಮಿಸ್ಟ್ರಿ ಆಗಿರೋ. ಓಕೆ, ಸೊ ಇದು ಟೈಮಿಂಗು.